ತಲೈವನ್ ತಲೈವಿ ವಿಜಯ್ ಸೇತುಪತಿ ಹಾಗೂ ನಿತ್ಯಾ ಮೆನನ್ ಅವರು ನಟಿಸಿರುವಂತ ಈ ಫ್ಯಾಮಿಲಿ ಡ್ರಾಮಾ ಮೂವಿನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಜಸ್ಟ್ ಓಕೆ ಅಂತ ಹೇಳ್ತೀನಿ. ಇತ್ತೀಚೆಗೆ ತಮಿಳಿನಲ್ಲಿ ಒಳ್ಳೊಳ್ಳೆ ಕೌಟುಂಬಿಕ ಸಿನಿಮಾಗಳು ಬರ್ತಿದ್ದಾವೆ. ಆ ಸಾಲಿಗೆ ಈ ಸಿನಿಮಾ ಕೂಡ ಸೇರ್ಕೊಳ್ಳುತ್ತೆ. ಸಿನಿಮಾದ ಪ್ಲಾಟ್ ಲೈನ್ ತುಂಬಾ ಸಿಂಪಲ್ ಆಗಿರುತ್ತೆ. ಆಗಸ ವೀರನ್ ತನ್ನ ಫ್ಯಾಮಿಲಿಯೊಂದಿಗೆ ಒಂದು ಹೋಟೆಲ್ ಅನ್ನ ನಡೆಸ್ತಿರ್ತಾನೆ. ಇವನು 10th ಫೇಲ್ ಆಗಿದ್ರು ಕೂಡ ಇವನು ಮಾಡುವಂತ ಅಡುಗೆ ಇಷ್ಟ ಆಗಿ ಅರಸಿ ಇವನನ್ನ ಇಷ್ಟಪಟ್ಟು ಮದುವೆ ಕೂಡ ಆಗ್ತಾಳೆ. ಮದುವೆ ಆದ ಸುಮಾರು 3 ತಿಂಗಳುಗಳ ಕಾಲ ಇವರಿಬ್ರು ತುಂಬಾ ಅನ್ಯೋನ್ಯವಾಗಿರ್ತಾರೆ. ಆದ್ರೆ ಇವರಿಬ್ಬರ ಅನ್ಯೋನ್ಯತೆಗೆ ಇವರ ಮನೆಯವರೇ ಶತ್ರುಗಳಾಗ್ತಾರೆ. ಹೇಳಿಕೆ ಮಾತುಗಳನ್ನ ಕೇಳಿ ಇವರ ಸಂಸಾರದಲ್ಲಿ ಬಿರುಕು ಮೂಡುತ್ತೆ. ನಂತರ ಇವರಿಬ್ರು ಒಂದಾದ್ರ ಇಲ್ಲ ಸಿನಿಮಾ ಪೂರ್ತಿ ಜಗಳ ಆಡ್ಕೊಂಡೇ ಇರ್ತಾರ ಅನ್ನೋದೇ ಸಿನಿಮಾದ ಸ್ಟೋರಿ. ಡೈರೆಕ್ಟರ್ ಪಾಂಡಿರಾಜ್ ಅವರು ಒಂದು ಸಿಂಪಲ್ ಸ್ಟೋರಿನ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದಾರೆ. ಸಿನಿಮಾ ಪೂರ್ತಿ ಹೆಂಡತಿ ಅತ್ತೆ ಮನೆಯಲ್ಲಿ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗೋದು, ಅವಳನ್ನ ಗಂಡ ಮತ್ತೆ ಮನೆಗೆ ಕರ್ಕೊಂಡ್ ಬರೋದು, ಇದರ ಸುತ್ತಾನೆ ಇಡೀ ಸಿನಿಮಾ ಸುತ್ತಾ ಇರುತ್ತೆ. ಈ ತರದ ಕಥೆಗಳನ್ನ ನಾವು ತುಂಬಾ ಕೇಳಿರ್ತೀವಿ. ನಮ್ಮ ಸುತ್ತಮುತ್ತಲೂ ಹಾಗೂ ನಮ್ಮ ಮನೆಗಳಲ್ಲೂ ಕೂಡ ನಡೀತಿರುತ್ತೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಡ್ರಾಮಾಗಳನ್ನ ತಮಿಳಿನಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಈ ಸಿನಿಮಾ ಕೂಡ ನೈಜತೆಗೆ ಸ್ವಲ್ಪ ಹತ್ತಿರವಾಗೇ ಇರುತ್ತೆ. ಸಿನಿಮಾದಲ್ಲಿ ಹೇಳ್ಕೊಳ್ಳೋಂತ ಸ್ಟೋರಿ ಏನಿಲ್ಲ ಅಂದ್ರೂ ಕೂಡ ನಿಮ್ಗೆಲ್ಲೂ ಬೋರ್ ಹೊಡ್ಸಲ್ಲ. ವಿಜಯ್ ಸೇತುಪತಿ ಅವರ ಅಬ್ಬರದ ನಟನೆಯನ್ನ ನೀವು ಇಲ್ಲಿ ನೋಡಬಹುದು. ಒಬ್ಬ ಫಸ್ಟ್ರೇಟೆಡ್ ಹಸ್ಬೆಂಡ್ ಆಗಿ ಈ ಸಿನಿಮಾ ಪೂರ್ತಿ ಇವರು ಕಿರ್ಚ್ತಾನೆ ಇರ್ತಾರೆ. ಇದನ್ನ ನೋಡೋದಕ್ಕೆ ತುಂಬಾ ತಮಾಷೆಯಾಗಿ ಕೂಡ ಇರುತ್ತೆ. ಸಿನಿಮಾದಲ್ಲಿ ನಿತ್ಯಾ ಮೆನನ್ ಅವರು ಇವರಿಗೆ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಗಂಡನನ್ನು ಡಾಮಿನೇಟ್ ಮಾಡುವ ಹೆಂಡತಿಯ ಪಾತ್ರ ಇಲ್ಲಿ ಇವ್ರದ್ದು. ಇವರಿಬ್ಬರ ಪರ್ಫಾರ್ಮೆನ್ಸ್ ಈ ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು. ಉಳಿದ ಪೋಷಕ ಪಾತ್ರಗಳಲ್ಲಿ ನಟಿಸಿದಂತ ನಟರು ಕೂಡ ನ್ಯಾಚುರಲ್ ಆಗೇ ನಟಿಸಿದ್ದಾರೆ. ಸಂತೋಷ್ ನಾರಾಯಣನ್ ಅವರ ಸಾಂಗ್ಸ್ ಹಾಗೂ ಬೀಜಂ ಈ ರೂರಲ್ ಬ್ಯಾಕ್ ಡ್ರಾಪ್ ಸಿನಿಮಾಗೆ ಹೇಳಿ ಮಾಡಿಸಿದಂತಿದೆ. ಸಿನಿಮಾದಲ್ಲಿ ಆಕ್ಷನ್, ಎಮೋಷನ್ ಹಾಗೂ ಕಾಮಿಡಿ ಕೂಡ ಇದೆ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಕೌಟುಂಬಿಕ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಸದ್ಯಕ್ಕೆ ಥಿಯೇಟರ್ ಅಲ್ಲಿ ಇದೆ. OTT ಬಂದ್ಮೇಲೆ ಒಂದ್ಸಲ ನೋಡಿ. ಇದಾಗಿರುತ್ತೆ ತಲೈವನ್ ತಲೈವಿ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.